ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದೇನಪ್ಪ ಅಂದರೆ ಇನ್ವಿಸಿಬಲ್ ಆಗಿ ಪೈಪಿಂಗ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನೆಕ್ಕಿಗೆ ಕರೆಕ್ಟಾಗಿ ಅದು ರೆಡಿ ಇರುವಂಥ ಥ್ರೆಡ್ ಪೈಪಿಂಗ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ಆ ಥ್ರೆಡ್ ಪೈಪಿಂಗ್ ಇರುತ್ತಲ್ಲ ಅದ್ರ ಪಕ್ಕಕ್ಕೆ ಬರಬೇಕು ಸ್ಟಿಚಿಂಗು. ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ನಾನು ನಾರ್ಮಲ್ಲು ಫ್ರೂಟಲ್ಲೇ ಸ್ಟಿಚ್ ಮಾಡ್ತಿರೋದು. ಸಿಂಗಲ್ ಫ್ರೂಟ್ ಇದ್ದರೂ ಯೂಸ್ ಮಾಡ್ಬೋದು, ಓಕೆನಾ. ನನ್ನ ಹತ್ರ ಸಿಂಗಲ್ ಫ್ರೂಟ್ ಇಲ್ಲ, ಹಾಗಾಗಿ ಇದರಲ್ಲೇ ಸ್ಟಿಚ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಅದು ಪೈಪಿಂಗು ಮೇಲೆ ಸ್ಟಿಚ್ ಬರಬಾರ್ದು, ಪಕ್ಕಕ್ಕೇ ಬರಬೇಕು ಸ್ಟಿಚಿಂಗು. ಅದನ್ನು ನೋಡಿಕೊಂಡು ನಿಧಾನಕ್ಕೆ ಫಸ್ಟ್ ಇದು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋತಾ ಇರುವಂಥದ್ದು. ಈ ರೀತಿ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕು, ಓಕೆನಾ. ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಜಾಸ್ತಿ ಎಳೆಯೋಕ್ಕೂ ಹೋಗಬಾರ್ದು, ಜಾಸ್ತಿ ಲೂಸು ಕೊಡಬಾರ್ದು. ಎರಡು ಒಂದೇ ಲೆವೆಲ್ಗೆ ಇಟ್ಕೊಂಡು ಕರೆಕ್ಟಾಗಿ ಅದು ಏನಪ್ಪ ಅಂದರೆ ಆ ಪೈಪಿಂಗ್ ಇರುತ್ತಲ್ಲ ಅದು ಪಕ್ಕಕ್ಕೆ ಸ್ಟಿಚಿಂಗ್ ಬರೋ ಥರ ಸ್ಟಿಚಿಂಗ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ನೆಕ್ನ ಸ್ಟಿಚ್ ಮಾಡ್ಕೊಂಡಾದಮೇಲೆ ಮತ್ತು ಇದಕ್ಕೆ ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಆದಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಇದೇ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಲ್ಲ ಅಂದ್ರೂ ಇವಾಗ ಇದೇ ರೀತಿ ನಾನು ಕೆಳಗಡೆನೂ ಇನ್ಔಟ್ ಮಾಡ್ತೀನಿ. ಇವಾಗ ಪೈಪಿಂಗ್ ಕೊಟ್ಟಿರೋದ್ರಿಂದ ಮೇಲ್ಗಡೆನೂ ಇನ್ಔಟ್ ಆಗುತ್ತೆ, ಓಕೆನಾ. ಈ ರೀತಿ ನೀವು ಸ್ಟಿಚ್ ಮಾಡ್ಬೋದು ಈಸಿಯಾಗಿ. ಮೇಲ್ಗಡೆ ನೀವು ಕಟಿಂಗ್ ಮಾಡ್ಕೋಬೋದು. ಕಟಿಂಗ್ ಮಾಡ್ಕೊಂಡಾಗ ಸ್ಟಿಚಿಂಗಲ್ಲಿ ಏನಾದರೂ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಅದೇನಾಗುತ್ತೆ, ನಮಗೆ ಅದು ಬಟ್ಟೆ ಶಾರ್ಟೇಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿ, ಏನು ತೊಂದರೆ ಇಲ್ಲ. ಅಂದರೆ ಮೇನ್ ಪೀಸು, ಯಾಕೆಂದರೆ ಸ್ಮೂತ್ ಇರೋ ಬಟ್ಟೆಗಳಾದರೆ ಸ್ವಲ್ಪ ಆ ಕಡೆ ಈ ಕಡೆ ಜರುಗ್ಬಿಡುತ್ತೆ. ಒಂದೊಂದು ಪಾಯಿಂಟಲ್ಲಿ ಜರುಗಿದಾಗ ನಮಗೆ ಅದು ಸ್ವಲ್ಪ ಕಸಿ ಬಿಸಿ ಆಗ್ಬೋದು, ಓಕೆನಾ. ಈ ರೀತಿ ನೀಟಾಗಿ ಇಟ್ಕೊಂಡು ಮೊದಲು ಮಾಮೂಲಿ ಪೈಪಿಂಗ್ ಪಕ್ಕದಲ್ಲೇ ಬರಬೇಕು ಸ್ಟಿಚಿಂಗು. ಆ ಥರನೇ ಸ್ಟಿಚ್ ಮಾಡಿ. ಆಲ್ರೆಡಿ ನಾವು ಫಸ್ಟ್ ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇದು ಬಟ್ಟೆನ ಕಟ್ ಮಾಡಿಬಿಡ್ಬೇಕು, ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ. ಈ ರೀತಿ ಮಾಡೋದ್ರಿಂದ ನಿಮಗೆ ಶೋಲ್ಡರ್ ರಫ್ ಆಗೋದಿಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಪೈಪಿಂಗು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬರುತ್ತೆ, ಓಕೆನಾ. ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು, ಓಕೆನಾ. ಅದನ್ನು ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ನೀಟಾಗಿ ಕೆಳಗಡೆ ಬಾರ್ಡ್ರು ಬಂತು, ಮೇಲ್ಗಡೆ ಪೈಪಿಂಗು ಇನ್ಔಟ್ ಮಾಡಿರೋದ್ರಿಂದ ನೀವು ಮತ್ತೆ ಪೈಪಿಂಗ್ ಅಟ್ಯಾಚ್ ಮಾಡೋದು ಎಮ್ಮಿಂಗು ಏನೂ ಬರೋಲ್ಲ, ನೀಟಾಗಿ ಪೈಪಿಂಗ್ ಬಂದುಬಿಡುತ್ತೆ, ಓಕೆನಾ. ಇವಾಗ ಪೈಪಿಂಗಿಗೆ ಕರೆಕ್ಟಾಗಿ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಬಿಡಿ, ಅಷ್ಟೇ. ಅದು ಇನ್ನೇನು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದೇ ಒಂದು ಸ್ಟಿಚ್ ಹಾಕೊಂಬಿಟ್ರೆ ಆ ಪೈಪಿಂಗ್ ಪಕ್ಕದಲ್ಲಿ ಬರೋ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಅವಾಗ ನೀಟಾಗಿ ಲೈನಿಂಗ್ ಬಟ್ಟೆ ಮೇಲ್ಗಡೆ ಪೀಸ್ ಎರಡೂ ನೀಟಾಗಿ ಸರಿಸ್ಕೊಂಡು ಪೈಪಿಂಗ್ಗೆ ಸ್ಟಿಚ್ ಹಾಕ್ಕೊಳ್ಳಿ, ಓಕೆನಾ. ಅಷ್ಟೇ ಅದು. ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಆವಾಗ ನಿಮಗೆ ನೀಟಾಗಿ ಪೈಪಿಂಗ್ ಬರುತ್ತೆ, ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಿಮಗೆ ಬ್ಯಾಕ್ ನೆಕ್ ಪೈಪಿಂಗು ಇನ್ವಿಸಿಬಲ್ ಆಗಿ ನೀಟಾಗಿ ಸ್ಟಿಚಿಂಗ್ ಆಗುತ್ತೆ, ಓಕೆನಾ. ಈ ಥರ ಮಾಡೋದ್ರಿಂದ ನಿಮಗೆ ಫಿನಿಶಿಂಗು ಬರುತ್ತೆ, ಇನ್ವಿಸಿಬಲ್ ಆಗಿರುತ್ತೆ. ಆಮೇಲೆ ಒಳಗಡೆ ಕಚ್ಚಾ ಬಟ್ಟೆ ಅದೇನು ಕಾಣಿಸೋದಿಲ್ಲ. ಅವಾಗೇನಾಗುತ್ತೆ, ನೀಟ್ ಫಿನಿಶಿಂಗ್ ಕೊಡುತ್ತೆ, ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಕಸ್ಟಮರ್ಸ್ಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಟ್ರೆಂಡಿಂಗೇ ಇದು, ಪೈಪಿಂಗು ಕೊಡದೇ ಸ್ಟಿಚ್ ಮಾಡೋದಕ್ಕಿಂತ ಪೈಪಿಂಗ್ ಕೊಟ್ಟರೆ ಒಂದು ಲುಕ್ ಕಾಣಿಸುತ್ತೆ, ಆಮೇಲೆ ಎದ್ದು ಕಾಣಿಸುತ್ತೆ. ಅದಕ್ಕೆ ಆಪೋಸಿಟಾಗಿ ಬಾರ್ಡ್ರ್ ಕಲರಲ್ಲೆಲ್ಲ ಕೊಟ್ಬಿಡಿ, ನಿಮಗೆ ಒಂದು ಬ್ಲೌಸ್ಗೆ ಒಂದು ಲುಕ್ ಬರುತ್ತೆ. ಕಸ್ಟಮರ್ಸು ಸ್ಯಾಟಿಸ್ಫೈ ಆಗ್ತಾರೆ, ಓಕೆನಾ. ಹಂಗಾಗಿ ಈ ಥರ ಸ್ಟಿಚ್ ಮಾಡ್ಬೋದು ನೋಡಿ ನೀವು ಪೈಪಿಂಗ್ನ. ತುಂಬ ಸುಲಭವಾಗಿ ಸ್ಟಿಚ್ ಮಾಡುವಂಥದ್ದು, ಬೇಗ ಆಗುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡುವಷ್ಟಿಲ್ಲ, ಏನಂದರೆ ಏನೂ ಇಲ್ಲ. ಮತ್ತು ಇನ್ವಿಸಿಬಲ್ ಮಾಡೋದ್ರಿಂದ ಬೇಗನೆ ಸ್ಟಿಚ್ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ, ಓಕೆನಾ. ಬೇಗ ಫಾಸ್ಟಾಗಿ ಸ್ಟಿಚ್ ಮಾಡ್ಬೋದು. ಇವಾಗ ಅರ್ಜೆಂಟಾಗಿ ಕೊಡಬೇಕು ಅಂದಾಗ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಮ್ಯಾಚಿಂಗ್ ಪೈಪಿಂಗ್ ತೊಗೊಳ್ಳಿ, ಥ್ರೆಡ್ ಪೈಪಿಂಗ್ನ ಈ ಥರ ಸ್ಟಿಚಿಂಗ್ ಮಾಡಿಬಿಡಿ, ಅವಾಗ ಬೇಗ ಆಗಿಬಿಡುತ್ತೆ, ಓಕೆನಾ. ಈ ರೀತಿ ಮಾಡೋದ್ರಿಂದ ನೀವು ಬೇಗ ಸ್ಟಿಚ್ ಮಾಡ್ಕೋಬೋದು, ಆಮೇಲೆ ಬೇಗ ಕೊಡ್ಬೋದು ಕಸ್ಟಮರ್ಗೆ. ಅರ್ಜೆಂಟ್ ಕೊಡಬೇಕಾದ ಟೈಮಲ್ಲಿ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಉಪಯೋಗ ಆಗುತ್ತೆ, ಓಕೆನಾ. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಮಾಮೂಲಿ ಮಧ್ಯದಲ್ಲಿ ಡಾಟ್ ಇಟ್ಕೊಂಡ್ರೆ ಆಯಿತು. ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಬರೋ ಥರ ಡಾಟ್ ಇಟ್ಕೊಂಡ್ರೆ ನಮಗೆ ಬ್ಯಾಕ್ ನೆಕ್ ರೆಡಿ ಆಗುತ್ತೆ. ಮತ್ತು ಇದು ರೆಡಿ ಆದಮೇಲೆ ಫ್ರಂಟ್ ನೆಕ್ಕಿಗೂ ಪೈಪಿಂಗ್ ಕೊಟ್ಟಿದ್ದೀನಿ, ಸ್ಲೀವ್ಸು ಕೊಟ್ಟಿಲ್ಲ. ಸ್ಲೀವ್ಸ್ಗೆ ಯಾಕಪ್ಪ ಕೊಟ್ಟಿಲ್ಲ ಅಂದರೆ ಬಾರ್ಡ್ರ್ ಇತ್ತು. ಬಾರ್ಡ್ರ್ ಮೇಲೆ ಅದನ್ನು ಪೈಪಿಂಗ್ ಕೊಟ್ಟರೆ ಬಾರ್ಡ್ರಿಗೆ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ನಾನು ಬಾರ್ಡ್ರ್ ಕಲರೇ ಪೈಪಿಂಗ್ ತೊಗೊಂಡಿರೋದ್ರಿಂದ ಅದಕ್ಕೆ ಕೊಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಹಂಗಾಗಿ ನಾನು ಬಾರ್ಡ್ರಿಗಾಗಲಿ ಇಲ್ಲಿ ಸೊಂಟದ ಹತ್ರನೂ ಅಷ್ಟೇ ಬಾರ್ಡ್ರ್ ಇರೋದ್ರಿಂದ ಅಲ್ಲಿ ಪೈಪಿಂಗ್ ಅವಶ್ಯಕತೆ ಇಲ್ಲ. ಪ್ಲೇನ್ ಇದ್ದರೆ ಬೇಕಾದ್ರೆ ನೀವು ಸೊಂಟದ ಹತ್ರನೂ ಪೈಪಿಂಗ್ನ ಕೊಟ್ಕೋಬೋದು, ಓಕೆನಾ. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಿ. ಈ ಥರ ತೆಗೆದುಬಿಟ್ಟು ನಾನು ಆಗಲೇ ಹೇಳ್ದಾಗೆ ಡಾಟ್ ಇಟ್ಕೋಬೇಕಾಗುತ್ತೆ.
ನಾನು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ತೋರಿಸಿದ್ದೀನಿ. ನೀವೇ ಸ್ಲೋ ಮಾಡಿಕೊಂಡು ನೋಡಿ. ಒಬ್ಬೊಬ್ರು ಕೇಳ್ತಾರೆ ಸ್ಲೋ ಮಾಡಿ ಫಾಸ್ಟ್ ಆಯಿತು ಅಂತ. ನಾನು ಎಷ್ಟು ಸ್ಲೋ ಆಗುತ್ತೋ ಅಷ್ಟು ಇನ್ನೂ ಫುಲ್ಲು ಸ್ಲೋ ಮಾಡಿಬಿಟ್ರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಹಾಗಾಗಿ ನೀವೇ ಸ್ಲೋ ಮಾಡಿಕೊಂಡು ನಿಧಾನಕ್ಕೆ ನೋಡಿ ಸ್ಟಿಚ್ ಮಾಡಿ. ಓಕೆನಾ. ಬಿಗಿನರ್ಸ್ಗೆ ಸ್ವಲ್ಪ ಕಸಿಬಿಸಿ ಅನ್ನಿಸ್ಬೋದು. ಆ ಥರ ಮಾಡ್ಕೊಳ್ಳಿ. ಓಕೆನಾ. ಒಂದು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ. ಆವಾಗ ನಿಮಗೆ ನಿಧಾನಕ್ಕೆ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಡಾಟ್ನ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಶೋಲ್ಡ್ರ್ ಮಧ್ಯೆ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಕರೆಕ್ಟಾಗಿ ಸ್ಟಿಚ್ ಮಾಡಿ. ಆವಾಗ ನಿಮಗೆ ಇದು ಡಾಟು ರೆಡಿ ಆಗುತ್ತೆ. ಓಕೆನಾ. ಈ ರೀತಿ ಡಾಟ್ ರೆಡಿ ಮಾಡ್ಕೊಂಡಾದಮೇಲೆ ಫ್ರಂಟ್ ರೆಡಿ ಮಾಡ್ಕೋಬೇಕು. ನಾನು ಫ್ರಂಟ್ಗೂ ಪೈಪಿಂಗ್ ಕೊಟ್ಟಿದ್ದೀನಿ. ಹಂಗೆ ಸ್ಲೀವ್ಸ್ಗೆ ಬಾರ್ಡ್ರ್ ಇದೆ. ಹಾಗಾಗಿ ನೆಕ್ಕು ಕೊಟ್ಟಮೇಲೆ ಫ್ರಂಟಲ್ಲಿ ಪೈಪಿಂಗ್ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಫ್ರಂಟ್ಗೂ ಪೈಪಿಂಗ್ ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಈ ಥರ ಸ್ಟಿಚ್ ಮಾಡಿ ಸಮಯ ಉಳಿತಾಯ ಆಗುತ್ತೆ, ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ಓಕೆನಾ. ನೋಡಿ ರೌಂಡ್ ಶೇಪ್ ಅಂತೂ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ. ಈ ರೀತಿ ಮತ್ತು ಇದು ಫ್ರಂಟ್ ಪೀಸು. ಈ ರೀತಿ ಅದಕ್ಕೂ ಅಷ್ಟೇ ನೆಕ್ ಶೇಪ್ಗೆ ಫಸ್ಟು ಲೈನಿಂಗಿಗೆ ಈ ಥರ ಪೈಪಿಂಗ್ನ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ಟಿಚ್ ಮಾಡಬೇಕಾದ್ರೆ ನಿಮಗೆ ಒಂದೇನಪ್ಪ ಅಂದರೆ ಕರೆಕ್ಟಾಗಿ ಅದು ಪೈಪಿಂಗ್ ಪಕ್ಕನೇ ಬರಬೇಕು ಸ್ಟಿಚಿಂಗು. ಅದು ಮೇನ್ ಪಾಯಿಂಟು. ನೀವು ಅದ್ರ ಮೇಲೆ ಆ ಕಡೆ ಹಾಕಿದ್ರೆ ಲೂಸ್ ಆಗುತ್ತೆ, ಈ ಕಡೆ ಬಂದರೆ ಪೈಪಿಂಗ್ ಮುಚ್ಕೊಳ್ಳುತ್ತೆ. ಹಂಗಾಗಿ ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು. ಓಕೆನಾ. ಇಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಅಂದರೆ ಸಿಂಗಲ್ ಫೂಟ್ ತೊಗೊಂಬಿಡಿ. ಅದೇನಿಲ್ಲ, ಒಂದು ₹50 ಒಳಗಡೆನೇ ಇರುತ್ತೆ, ರೇಟ್ ಏನಿರಲ್ಲ ಅಷ್ಟು. ನೀವು ತೊಗೊಂಡ್ರೆ ಪರ್ಮನೆಂಟಾಗಿ ನೀವು ಯಾವಾಗ ಸಿಂಗಲ್ ಫ್ರೂಟ್ನ ಯೂಸ್ ಮಾಡ್ಬೋದು. ಪೈಪಿಂಗಿಗೆ ಆಮೇಲೆ ಇದು ವರ್ಕ್ ಬ್ಲೌಸ್ಗಳಿಗೆಲ್ಲ ಯೂಸ್ ಆಗುತ್ತೆ. ಓಕೆನಾ. ಸಿಂಗಲ್ ಕಡೆ ಒಂದು ಕಡೆ ಸ್ಟಿಚ್ ಮಾಡಿದಾಗ ವರ್ಕ್ ಬ್ಲೌಸು, ಹ್ಯಾಂಡ್ ವರ್ಕ್ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡೋಕ್ಕೆ ಉಪಯೋಗ ಆಗುತ್ತೆ. ಹಂಗಾಗಿ ಯೂಸ್ ಮಾಡ್ಕೋಬೋದು ನೀವು ಸಿಂಗಲ್ ಫೂಟ್ ತೊಗೊಂಡ್ರೆ. ಓಕೆನಾ. ಈ ರೀತಿ ನೆಕ್ನ ಸ್ಟಿಚ್ ಮಾಡಿ ಇವಾಗ ಸುತ್ತ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಒಂದು ಸೈಡ್ದು ನೆಕ್ಕು ಪೈಪಿಂಗ್ ಕೊಟ್ಟಾಯಿತು. ಇದೇ ರೀತಿನೇ ಇನ್ನೊಂದು ಸೈಡು ಕೊಡಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂತು ಅಂದರೆ ಆ ಶೇಪ್ ಹೇಗಿದೆ ಹಾಗೇ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೈಪಿಂಗು. ಈಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂಥದ್ದು. ತುಂಬ ಕಲರ್ಸ್ ಎಲ್ಲ ತೆಗೆದು ಇಟ್ಕೋತಾರೆ. ನಾನು ಆಲ್ರೆಡಿ ಪೈಪಿಂಗು ದಾರ ಯಾವ ಥರ ತೊಗೋಬೇಕು, ಥ್ರೆಡ್ ಪೈಪಿಂಗ್ನ ಅನ್ನೋದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿದ್ದೀನಿ, ತೊಗೊಳ್ಳಿ. ಸುಮ್ಮನೆ ಯಾವ್ಯಾವುದೋ ತೊಗೊಂಡು ಹಾಕ್ಬಿಟ್ಟು ಅವ್ರು ಚುಚ್ಚುತ್ತೆ, ಅಯ್ಯೋ ಚೆನ್ನಾಗಿಲ್ಲ ತೆಗೀರಿ ಮಾಡಿರಿ ಅನ್ನಿಸ್ಕೊಳ್ಳೋ ಬದಲು ಸ್ವಲ್ಪ ಚೆನ್ನಾಗಿರೋದನ್ನೇ ನೋಡಿ ಕ್ವಾಲಿಟಿನ ತಂದಿಟ್ಕೊಳ್ಳಿ. ಅದ್ರ ಬಗ್ಗೆನೇ ಒಂದು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈಗ ರೀಸೆಂಟಾಗಿ ಹಾಕಿದ್ದೀನಿ ಥ್ರೆಡ್ ಪೈಪಿಂಗ್ನ ಯಾವ ತೊಗೋಬೋದು ಬಿಗಿನರ್ಸ್ ಅಂತ. ಓಕೆನಾ. ಚೆಕ್ ಮಾಡಿ ತೊಗೊಳ್ಳಿ. ಓಕೆನಾ. ಒಂದಷ್ಟು ಕಲರ್ಸ್ ತಂದಿಟ್ಕೊಂಡ್ಬಿಟ್ರೆ ನಿಮಗೆ ಉಪಯೋಗ ಆಗುತ್ತೆ. ಬೇಗ ಸ್ಟಿಚ್ ಮಾಡ್ಬೋದು. ಎಲ್ಲ ಬ್ಲೌಸ್ಗೂ ಆಗೋ ಥರ ನಾನು ಅದು ವೀಡಿಯೋದಲ್ಲಿ ಹೇಳಿದ್ದೀನಿ ಯಾವ್ಯಾವ ಕಲರ್ಸ್ ತೊಗೋಬೋದು ಅಂತ. ನೀವು ಆ ಥರ ಕಲರ್ಸ್ನ ತೊಗೋಬೋದು. ಓಕೆನಾ. ಇವಾಗ ಇನ್ನೊಂದು ಕಡೆ ಫ್ರಂಟನ್ನು ಇದೇ ಥರ ಫಸ್ಟು ಪೈಪಿಂಗ್ನ ಲೈನಿಂಗ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಮೇನ್ ಪೀಸ್ ಇಟ್ಟು ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಇನ್ನೌಟ್ ಮಾಡೋದು ಅಷ್ಟೇ. ಈ ರೀತಿ 2 ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸು ಪೈಪಿಂಗ್ ಸ್ಟಿಚ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ನೀವು ಈ ಥರ ಅರ್ಜೆಂಟ್ ಇದ್ದಾಗ ಸ್ಟಿಚ್ ಮಾಡ್ಕೊಳ್ಳಿ. ಸ್ಲೀವ್ಸ್ಗೂ ಬರುತ್ತೆ, ನೋಡೋಣ ನೆಕ್ಸ್ಟ್ ಟೈಮ್ ಸ್ಲೀವ್ಸ್ಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಓಕೆನಾ. ಈ ರೀತಿ ಆಮೇಲೆ ಪೈಪಿಂಗ್ ಪಕ್ಕದಲ್ಲಿ ಇವಾಗ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟಲ್ಲೂ ಪೈಪಿಂಗು ಚೆನ್ನಾಗಿ ಕಾಣಿಸುತ್ತೆ. ಒಂಥರ ನೋಡೋಕ್ಕೆ ಆಮೇಲೆ ಸಣ್ಣದಾಗಿರುತ್ತಲ್ಲ ಥ್ರೆಡ್ ಪೈಪಿಂಗು, ಒಂಥರ ಬ್ಲೌಸ್ಗೆ ಒಂದು ಲುಕ್ ಬರುತ್ತೆ. ಈ ರೀತಿ ಕೂಡ ನೀವು ಪೈಪಿಂಗ್ನ ಟ್ರೈ ಮಾಡ್ಬೋದು. ಸುಮ್ಮನೆ ಬಟ್ಟೆಲಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದಕ್ಕಿಂತ ಈ ಥರ ರೆಡಿ ಪೈಪಿಂಗ್ನ ತೊಗೊಬಂದು ಇಟ್ಕೊಳ್ಳಿ. ಬೇಗನೆ ಸ್ಟಿಚ್ ಮಾಡ್ಬೋದು, ಕಸ್ಟಮರ್ಗೂ ಬೇಗ ಕೊಡ್ಬೋದು, ಆಮೇಲೆ ಖುಷಿನೂ ಆಗುತ್ತೆ. ನೀವು ಬೇಕಾದ್ರೆ ಅವಾಗ ₹10 ಜಾಸ್ತಿನೂ ತೊಗೋಬೋದು ಬೇಗ ಹೊಲ್ಕೊಟ್ಟಾಗ. ಓಕೆನಾ. ಒಂದು ₹20 ಜಾಸ್ತಿ ನೀವು ಕಡಿಮೆ ತೊಗೋತೀರಂದ್ರೆ ಒಂದು ₹10 ಜಾಸ್ತಿ ಹೇಳಿ. ಇವಾಗ 1 ಅವರ್ಗೆ 2 ಅವರ್ಗೆ ಇಲ್ಲ ಇವತ್ತು ಕೊಟ್ಟು ನಾಳೆ ಕೊಡ್ತೀನಿ ಅರ್ಜೆಂಟ್ ಬೇಕು ಅಂತಾರಲ್ಲ ಅವಾಗ ₹10 ₹20 ಜಾಸ್ತಿ ಹೇಳಿ. ಜಾಸ್ತಿ ತೊಗೊಳ್ಳೋರು ತೊಗೋತಾರೆ. ನೀವು ಕಡಿಮೆ ತೊಗೊಳ್ಳೋರು ಒಂದು ₹10 ಜಾಸ್ತಿ ಹೇಳಿ ತಪ್ಪೇನಿಲ್ಲ. ಯಾಕೆಂದರೆ ಪೈಪಿಂಗೆಲ್ಲ ಸ್ಟಿಚ್ ಮಾಡ್ತೀವಿ. ಆ ಥರ ಹೇಳ್ಬಿಟ್ಟು ಚಾರ್ಜ್ ಜಾಸ್ತಿ ಮಾಡ್ಬೋದು. ಫಿನಿಶಿಂಗ್ ಎಲ್ಲ ನೀಟಾಗಿ ಕೊಟ್ಟರೆ ಕೊಡ್ತಾರೆ. ಕೊಡಲ್ಲ ಅನ್ನೋರಿಗೆ ಆ ಥರ ಪೈಪಿಂಗೆಲ್ಲ ಹಾಕಕ್ಕೆ ಹೋಗಬೇಡಿ. ಓಕೆನಾ. ರೇಟ್ ಹೇಗೆ ಕೊಡ್ತಾರೆ ಅದ್ರ ತಕ್ಕನಾಗಿ ನಿಮ್ಮ ಕಸ್ಟಮರ್ ಹೇಗೆ ಅಂತ ಒಂದು ಅಂದಾಜು ತಿಳ್ಕೊಂಡಿರ್ತೀರಲ್ಲ, ಆ ಥರದವ್ರಿಗೆ ನೀವು ರೆಡಿ ಮಾಡ್ಕೊಡ್ಬೋದಾಗುತ್ತೆ. ಇವಾಗ ನಾನು ಆ ಥರನೇ ಮಾಡೋದು. ಅವ್ರು ಕೊಡಲ್ಲ ಅನ್ನೋರಿಗೆ ನಾನು ಪೈಪಿಂಗೆಲ್ಲ ಮಾಡೋಕ್ಕೆ ಹೋಗಲ್ಲ, ಇನ್ನೌಟ್ ಮಾಡಿಬಿಟ್ಟು ಹಾಗೆ ಕೊಡ್ತೀನಿ. ಆಮೇಲೆ ಓರ್ಲಾಕು ಅಷ್ಟೇ, ಚೆನ್ನಾಗಿ ಅಮೌಂಟ್ ಕೊಡ್ತಾರೆ ಅನ್ನೋರಿಗೆ ಮಾಡಿಕೊಡ್ತೀನಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಲ್ಲ. ಆ ಥರ ನೀವು ನೋಡಿಕೊಂಡು ಕಸ್ಟಮರ್ಸ್ನ ರೆಡಿ ಮಾಡಿಕೊಡಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಪೈಪಿಂಗ್ನ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆನಾ. ತುಂಬಾ ಬ್ಯೂಟಿಫುಲ್ ಆಗಿರೋವಂಥ ಥ್ರೆಡ್ ಪೈಪಿಂಗು. ಓಕೆನಾ. ಈ ರೀತಿ ಬಂದಿದೆ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿದೆ. ನೀವು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.